ತಾವರಗೆರೆಯಲ್ಲಿ ಕೆಇಬಿ ನಿರ್ಲಕ್ಷ್ಯಕ್ಕೆ 12 ವರ್ಷದ ಬಾಲಕನಿಗೆ ಕರೆಂಟ್ ಶಾಕ್. ಜೀವನ್ಮರಣದ ಮಧ್ಯೆ ಹೋರಾಟ. ಮನೆಯ ಮೇಲ್ಛಾವಣಿ ಮೇಲೆಯೇ ಎಲ್ಟಿ ಲೈನ್ ಮಾರಕ. ಆಸ್ಪತ್ರೆ ಸೇರಿರುವ ಬಾಲಕನ ಸ್ಥಿತಿ ಗಂಭೀರ. ಸಚಿವ ಕೆಜೆ ಜಾರ್ಜ್ ಗಮನಕ್ಕೆ ಬರಲಿ ಈ ಘಟನೆ. ಲಕ್ಷಾಂತರ ರೂಪಾಯಿ ಚಿಕಿತ್ಸೆಗೆ ಪೋಷಕರ ಕಣ್ಣೀರು. ಸ್ನೇಹಿತರೆ ನಮಸ್ಕಾರ. ಕೆಇಬಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಇನ್ನೆಷ್ಟು ಬಲಿ ಬೇಕು? ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ತಾವರಗೆರೆ ಪಟ್ಟಣದಲ್ಲಿ ಕೆಇಬಿ ಇಲಾಖೆಯ ನೇರ ನಿರ್ಲಕ್ಷ್ಯದಿಂದಾಗಿ 12 ವರ್ಷದ ಶಾಲಾ ಬಾಲಕನೊಬ್ಬ ಇಂದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾನೆ. ಮನೆಯ ಮೇಲೆಯೇ ಹಾದು ಹೋಗಿರುವ ಸಾವಿನ ಹಗ್ಗ, ಎಲ್ಟಿ ಲೈನ್ ಅಚಾನಕ್ ಆಗಿ ತಗುಲಿ ಬಾಲಕನ ಬದುಕು ಕಮ್ಮರಿ ಹೋಗಿದೆ. ಹಾಗಾದರೆ ಏನಿದು ಘಟನೆ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ತಾವರಗೆರೆ ಪಟ್ಟಣದ ನಿವಾಸಿಯಾದ 6ನೇ ತರಗತಿ ಓದುತ್ತಿರುವ ಬಾಲಕ ಇತ್ತೀಚೆಗೆ ಅಂದರೆ ಮಾರ್ಚ್ 1ರಂದು ರಜೆ ಇದ್ದ ಕಾರಣ ಮನೆ ಮೇಲ್ಛಾವಣಿಯ ಮೇಲೆ ಆಟವಾಡಲು ಹೋಗಿದ್ದಾನೆ. ಆದರೆ ಮನೆ ಮೇಲೆ ಅತ್ಯಂತ ಕೆಳಮಟ್ಟದಲ್ಲಿ ಹಾದು ಹೋಗಿದ್ದ ಕೆಇಬಿಯ ಎಲ್ಟಿ ಲೈನ್ ಬಾಲಕನಿಗೆ ಅಚಾನಕ್ ಆಗಿ ಸ್ಪರ್ಶಿಸಿದೆ. ಕರೆಂಟ್ ಶಾಕ್ ಹೊಡೆದ ರಭಸಕ್ಕೆ ಬಾಲಕ ಮೇಲಿನಿಂದ ಕೆಳಗೆ ಬಿದ್ದಿದ್ದು ಮುಖ ಸಂಪೂರ್ಣ ಸುಟ್ಟು ಹೋಗಿದೆ. ತುಟಿ ಒಡೆದಿದೆ ಮತ್ತು ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಸದ್ಯ ಬಾಲಕನನ್ನು ಇಲ್ಕಲ್ ನಗರದ ಪಾಟೀಲ್ ಆಸ್ಪತ್ರೆಗೆ ದಾಖಲಾಗಿಸಿದ್ದು ಪರಿಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಎಂದು ವೈದ್ಯರು ಹೇಳುತ್ತಿದ್ದಾರೆ. ತಲೆಗೆ ತುರ್ತು ಆಪರೇಷನ್ ಮಾಡಬೇಕಾಗಿದ್ದು ಇದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ ಎಂದು ಸಹ ವೈದ್ಯರು ತಿಳಿಸಿದ್ದಾರೆ. ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಈ ಅವಘಡಕ್ಕೆ ಕೆಇಬಿ ಅಧಿಕಾರಿಗಳೇ ನೇರ ಹೊಣೆ ಎಂದು ಆರೋಪಿಸುತ್ತಿದ್ದಾರೆ. ಜನವಸತಿ ಪ್ರದೇಶದಲ್ಲಿ, ಅದು ಮನೆಯ ಮೇಲ್ಛಾವಣಿಗೆ ಹತ್ತಿರವಿರುವ ವಿದ್ಯುತ್ ತಂತಿಗಳನ್ನು ಸರಿಪಡಿಸದ ಕಾರಣವೇ ಈ ಘಟನೆ ನಡೆದಿದೆ. ಬಡ ಪೋಷಕರಿಗೆ ಲಕ್ಷಾಂತರ ರೂಪಾಯಿ ಚಿಕಿತ್ಸಾ ವೆಚ್ಚ ಭರಿಸುವುದು ಅಸಾಧ್ಯವಾಗಿದೆ ಎಂದರು. ಸ್ಥಳೀಯ ಶಾಸಕರಾದ ದೊಡ್ಡಗೌಡ ಪಾಟೀಲ್ ಅವರು ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಮಗುವಿನ ಯೋಗಕ್ಷೇಮ ವಿಚಾರಿಸಬೇಕು. ಕೇವಲ ಭೇಟಿ ನೀಡುವುದಲ್ಲದೆ ಸರ್ಕಾರಿ ಮಟ್ಟದಲ್ಲಿ ಮಗುವಿನ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಕೆಇಬಿ ಇಲಾಖೆಯಿಂದ ಅಥವಾ ಸರ್ಕಾರದಿಂದ ಕೊಡಿಸಬೇಕು ಎಂದು ಸಾರ್ವಜನಿಕರು ತೀವ್ರವಾಗಿ ಒತ್ತಾಯಿಸುತ್ತಿದ್ದಾರೆ. ಒಂದು ಮಗುವಿನ ಭವಿಷ್ಯ ಇಂದು ಕತ್ತಲೆಯಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಬಲಿಯಾಗಬಾರದು. ಶಾಸಕರು ಮತ್ತು ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಬಾಲಕನ ನೆರವಿಗೆ ಧಾವಿಸಲಿ ಎಂಬುದು ರಣಗಲ್ ಸುದ್ದಿ ವಾಹಿನಿಯ ಆಶಯ.